विद्या विनापि विबुधार्चितपादपीठ स्तोतुं समुद्यतमतिर्विगतत्रपोऽहम् बालं विहाय जलसंस्थितमिन्दुबिम्ब मन्यः इच्छति जन सहसा ग्रहीतुम् वक्तुं गुणान् गुणसमुच्छशाङ्ककान्तान् कस्ते क्षमस्सुरगुरु प्रतिमोऽपि बुद्ध्या कल्पान्तकालपवनो दतनक्रचक्रम् को वातरीतुमलमं मुनिदिम्बुजाभ्याम् अल्तं तथापि तव भक्तिवशान्मुनीश कर्तुं स्तवं विगतशक्तिरपि प्रवृत्ता प्रीत्यात्मवीर्यमविचार्य मृगेन्द्रं नाभेति किं निजशिशो परिपालनार्थम् अल्पश्रुतं श्रुतवतं परिहासधाम त्वद्भक्तिरेव मुखरि कुरुते बलान्मां तत्कोकिल मदौ मधुरं विरोति तच्चारुचारुकुटिका निकरैकहेतु तवेन भवसन्ततिसन्निबद्धं पापं क्षणाक्षयमुपैति शरीरभाजाम् आक्रान्तलोकमलिनीमशेषमाशु सूर्यांशुभिन्नमिव शार्वरमन्धकारम् नाथ तव संस्तवनं मयेद मारभ्यते तनुधियापि तव प्रभावात् चेतो हरिष्यति सतां नलिनीदलेषु भोक्ताफलद्युतिमुपैति ननोदबिन्दु स्तवनमस्तसमस्तदोषम् रुग्मं कथापि जगतां दुरितानि हन्ति दूरे सहस्रकिरणं कुरुते प्रभैव पद्माकरेषु जलजानि विकासभाञ्जी नात्यद्भुतं भुवनभूषण भूतनाथ भूतैर्गुणैर्भुवि भवन्तमभीष्टवन्त तुल्या भवन्ति भवतु ननु तेन किं वा भूत्याश्रितं यैरनात्मसमं करोति. ಆಚಾರ್ಯ ಮಾನತುಂಗ ಸ್ವಾಮಿಯ ಭಕ್ತಾಂಬರ ಸ್ತೋತ್ರದ ಚರ್ಚೆ ನಡೀತಾ ಇದೆ. ಭಕ್ತಾಂಬರ ಸ್ತೋತ್ರದಲ್ಲಿ ಈಗ 2 ಪದ್ಯಗಳಿಂದ ಆಚಾರ್ಯರು ಭಕ್ತಿಯನ್ನು ಪ್ರಾರಂಭ ಮಾಡಿದ್ದಾರೆ. ಅರಹಂತ ಪರಮೇಷ್ಠಿಯ ಯಾವ ಭಕ್ತಿ ಇದೆ ಅದರ ವಿಶಿಷ್ಟವಾದ ಸ್ವರೂಪ ನಮ್ಮ ಗಮನಕ್ಕೆ ಬರ್ತಾ ಇದೆ. ಇತರ ಯಾವ ಸ್ತುತಿ ಇದೆ 8 ಮತ್ತು 9ನೇ ಪದ್ಯದಲ್ಲಿ ನಡೀತಾ ಇದೆ. ವಿಶೇಷವಾಗಿ 9 ಮತ್ತು 10ನೇ ಪದ್ಯದಲ್ಲಿ ಆಚಾರ್ಯರ ಭಕ್ತಿ ನಮಗೆ ಕಾಣಿಸ್ತಾ ಇದೆ. ಮುಖ್ಯವಾಗಿ ಭಕ್ತಿಯ ಸ್ವರೂಪ ಹೇಗಿದೆ? 9-10ನೇ ಪದ್ಯದಿಂದ ಭಕ್ತಿ ಪ್ರಾರಂಭ ಮಾಡ್ತಾ ಇದ್ದಾರೆ. 9ನೇ ಪದ್ಯದಲ್ಲಿ ಏನು ಹೇಳಿದ್ರು? ಯಾವ ಅರ್ಹಂತ ಪರಮೇಷ್ಠಿಯ ಈ ಭಕ್ತಿ ಇದೆ, ಭಕ್ತಿಯ ಉತ್ಕೃಷ್ಟ ಭಕ್ತಿ ಅಂತೂ ದೂರ ಇರಲಿ, ಯಾವ
ಮಾತ್ರ ವಿಚಾರದಿಂದ ಅವರ ಬಗ್ಗೆ ಚಿಂತನೆಯಿಂದನೇ ದುಷ್ಕೃತ್ಯಗಳೆಲ್ಲ ನಷ್ಟ ಆಗುತ್ತೆ. देखो ಭಕ್ತಿಯ ಸ್ವರೂಪ ಹೇಗಿದೆ, ಎಲ್ಲಿ ಭಕ್ತಿ ಇದೆ ಅಲ್ಲಿ ಪ್ರೀತಿ ಇದೆ, ಮತ್ತು ಆ ಪ್ರೀತಿಯಿಂದ ಭಗವಂತನ ಗುಣಗಳಲ್ಲಿ ಜೀವ ಭಕ್ತಿಯನ್ನು ಮಾಡ್ತಾನೆ. ಭಕ್ತಿ, ಉತ್ಕೃಷ್ಟ ಭಕ್ತಿ ಅಂತೂ ಮಹಾನ್ ಮುನಿ ಇತ್ಯಾದಿಗಳಿಗಾಗುತ್ತೆ. ಆದರೆ ಸಾಮಾನ್ಯ ಅರ್ಹಂತರ ಸ್ಮರಣೆ ಮಾಡಿದ್ರೆ ಸಾಕು, ಅವರ ಗುಣ ಸ್ಮರಣೆ ಮಾಡಿದ್ರೆ ಸಾಕು, ನಾಮಸ್ಮರಣೆ ಮಾಡಿದ್ರೆ ಸಾಕು, ದುಷ್ಕೃತ್ಯಗಳೆಲ್ಲ ನಷ್ಟ ಆಗುತ್ತೆ. ಇದೆಲ್ಲ ಹಿಂದೆ ಹೇಳಿದ್ರು ಪ್ರೀತಿಯ ಪ್ರಭಾವ ಇದೆ. ಪ್ರೀತಿಯಿಂದ ಶಕ್ತಿ ಬಂದಿದೆ, ಶಕ್ತಿಯಿಂದ ಭಕ್ತಿ ಮಾಡ್ತಾ ಇದ್ದಾನೆ. ಭಕ್ತಿಯಲ್ಲಿ ನಿಮ್ಮ ಸ್ವರೂಪ ನನ್ನ ಗಮನಕ್ಕೆ ಬರ್ತಾ ಇದೆ. ಯಾವಾಗ ಸ್ವರೂಪ ಗಮನಕ್ಕೆ ಬರುತ್ತೆ, ತನ್ನಿಂದ ತಾನೇ ಪಾಪಗಳೆಲ್ಲ ನಷ್ಟ ಆಗುತ್ತೆ. ಯಾವ ನಮೋಕಾರ ಮಂತ್ರ ಇದೆಯಲ್ಲ, ನಮೋಕಾರ ಮಂತ್ರದಿಂದ ಪಾಪನಾಶ ಆಗುತ್ತೆ ಅಂತ ಹೇಳ್ತೀವಿ. ಅದು ಹೇಗಾಗುತ್ತೆ? ಹೀಗೆ ಆಗುತ್ತೆ. ಅರ್ಹಂತರ ನಾಮಸ್ಮರಣೆ ಮಾಡಿದ್ರೆ ಸಾಕು, ಯಾಕಂದ್ರೆ ಆ ಗುಣಗಳಲ್ಲಿ ಅನುರಾಗ ಇದೆ. ಅನುರಾಗ ಯಾಕಿದೆ? ಈಗ ಹೇಳಿದ್ರು ನಾತ್ಯದ್ಭುತಂ ಭುವನಭೂಷಣ ಭೂತನಾಥ. 10ನೇ ಪದ್ಯದಲ್ಲಿ ಹೇಳ್ತಾರೆ ಅರ್ಹಂತರ ಸ್ತುತಿ ಮಾಡಿದ್ಮೇಲೆ ನಾನು ಕೂಡ ಅರ್ಹಂತರಾಗುವಂತ ಅಂದ್ರೆ ಅಭಿ ತೋ ಮೋಕ್ಷ ಮಿಲೇಗಾ ನಹೀ, ಲೇಕಿನ್ ಭಕ್ತಿ ಮಾಡ್ತಾ ಮಾಡ್ತಾ ಭಕ್ತ ಕೂಡ ಭಗವಂತನ ತರನೇ ಆದ್ರೆ ಇದ್ರಲ್ಲಿ ಆಶ್ಚರ್ಯ ಏನಿದೆ? ಯಾಕಂದ್ರೆ ನಿಜವಾದ ಪ್ರೀತಿ ಅಂತೂ ಹಾಗೆ ಇರುತ್ತೆ. ವಾಸ್ತವಿಕ ಭಕ್ತಿ ತೋ ಐಸಿ ಹೋತಿ ಹೈ. ಸಂಸಾರದಲ್ಲಿ ಕೂಡ ನಾವು ಯಾವುದಕ್ಕೆ ಭಕ್ತಿ ಅಂತೀವಿ ಅಥವಾ ಪ್ರೀತಿ ಅಂತೀವಿ? ಯಾವ ವ್ಯಕ್ತಿ ತುಂಬಾ ಮಧುರವಾಗಿ ಮಾತಾಡ್ತಾ ಇದ್ದಾನೆ, ತುಂಬಾ ಮುದ್ದಾಗಿ ಮಾತಾಡ್ತಾ ಇದ್ದಾನೆ, ಅಲ್ಲ ಪ್ರೀತಿ ಅಂದ್ಬಿಡ್ತೀವಿ. ಆದರೆ ವಾಸ್ತವಿಕವಾಗಿ ಏನಾಗುತ್ತೆ? ये बहुत संभव है कि जो बहुत मीठा बोलता हो वो तुम्हारे लिए बहुत अहितकर हो. ತುಂಬಾ ಮುದ್ದಾಗಿ ಮಾತಾಡ್ತಾ ಇದ್ದಾನೆ, ಆದರೆ ನಿನಗೆ ತುಂಬಾ ಅಹಿತ ಮಾಡ್ತಾನೆ. ಅದು ಪ್ರೀತಿಯಲ್ಲ, ಅದು ವಿಷಯ ಇದೆ. ಆದರೆ ಸಾಮಾನ್ಯವಾಗಿ ನಮಗೇನನ್ಸುತ್ತೆ? ಇದು ಪ್ರೀತಿ ಇದೆ. ಯಾಕಂದರೆ ಸಂಸಾರದಲ್ಲಿ ನಾವು ಇದೇ ಥರ ನೋಡಿದ್ದೇವೆ. ಆದರೆ ಪ್ರಪಂಚದಲ್ಲೂ ಕೂಡ ನಿಜವಾದ ಪ್ರೀತಿ ಯಾವುದಕ್ಕಂತೀವಿ? ಯಾವ ವ್ಯಕ್ತಿ ಉತ್ಕೃಷ್ಟತೆಯನ್ನು ತೋರಿಸ್ತಾ ಇದ್ದಾನೆ, बोले ನಾನು ಮೇಲೆ ಹೋಗಿದ್ದೀನಿ ಅಂದ್ರೆ ನನ್ನ ಜೊತೆಯನ್ನು ಮೇಲೆ ಬರಬೇಕು, ऐसा जो बोलता है वो प्रेमी है. ಅವನಿಗೆ ನಿಜವಾದ ಪ್ರೀತಿ ಇದೆ. ಆದರೆ ಸಮಸ್ಯೆ ಏನಿದೆ? ಆ ವ್ಯಕ್ತಿ ಯಾವಾಗಲೂ ನಮ್ಮಲ್ಲಿ ತಪ್ಪನ್ನು ಕಂಡು ಹಿಡಿತಾನೆ. ಇದು ತಪ್ಪು ಮಾಡ್ತಿದ್ಯಾ, ಅದು ತಪ್ಪು ಮಾಡ್ತಿದ್ಯಾ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ. ನಮಗವನು ನಮ್ಮೋನ್ ಅನಿಸ್ತಾನೋ ಶತ್ರು ಅನಿಸ್ತಾನೋ? क्या लगता है? वो तो ಶತ್ರು लगता है ना. ಇವನೆಲ್ಲಿ ಪ್ರೀತಿ ಮಾಡ್ತಾನೆ, ಇವನಿಗೆ ಬರೀ ದ್ವೇಷ ಇದೆ, ಬರೀ ತಪ್ಪು ಹೇಳ್ತಾನೆ. ನಾವು ಅದನ್ನ ವಿಷ ಅನ್ಕೊಂಡ್ಬಿಡ್ತೀವಿ. ಆದರೆ ಸಂಸಾರದಲ್ಲೂ ಕೂಡ ಯಾವ ವ್ಯಕ್ತಿಗೆ ಪ್ರೀತಿ ಇದೆ ಆ ವ್ಯಕ್ತಿಯಂತೂ ನಮ್ಮ ಉದ್ಧಾರವನ್ನ, ನಮ್ಮ ಉನ್ನತಿಯನ್ನ ಬಯಸ್ತಾನೆ. ಇಲ್ಲಂತೂ ಅರ್ಹಂತರ ಭಕ್ತಿ ನಡೀತಾ ಇದೆ. ಬೋಲೋ, ಅರ್ಹಂತರ ಭಕ್ತಿಯಲ್ಲಿ ಹಾಗಾದ್ರೆ ಏನಿದೆ? ಒಳ್ಳೆ ಸಂಸಾರದಲ್ಲಿ ಹೆಂಗಿದೆ ಅಂದ್ರೆ ಅರ್ಹಂತರ ಭಕ್ತಿ ಮಾಡಿದ್ಮೇಲಂತೂ ಖಂಡಿತವಾಗಿಯೂ ಆ ವ್ಯಕ್ತಿಯಲ್ಲಿ ಅರ್ಹಂತರ ಗುಣಗಳು ಪ್ರಕಟ ಆಗುತ್ತೆ. ಪ್ರಕಟ ಹೇಗಾಗುತ್ತೆ? ಪೀಚೆ ಜಾವ್. ದ್ಯುತಿ ಹೇಳಿದ್ರಲ್ಲ, ದ್ಯುತಿ ಮನೆ ಒಂದೊಂದು ಗುಣಗಳು ಪ್ರಕಟ ಆಗ್ತಾ ಹೋಗುತ್ತೆ. ಯಾವ ರೀತಿ ಅರ್ಹಂತರ ಜೀವನ ಇದೆ. ಒಮ್ಮೆ ಕೇವಲ ಜ್ಞಾನ ಐತೇನೋ ಆದಿನಾಥ ಸ್ವಾಮಿಗೆ ಎಲ್ಲಿಂದ ಬಂದಿದ್ರು? ಕಹಾ ಸೆ ಆಯೆ ಥೆ? ಸರ್ವಾರ್ಥ ಸಿದ್ಧಿ ಸೆ ಆಯೆ ಥೆ. ಸರ್ವಾರ್ಥ ಸಿದ್ಧಿಯಿಂದ ಬಂದಿದ್ರು. ಎಷ್ಟು ಆಯಸ್ಸು?
ಕಿತ್ನಾ ಸಾಗರ್ 33 ಸಾಗರ ವರ್ಷ ಆಯಸ್ಸು. ಅದನ್ನು ಪೂರ್ತಿ ಮಾಡ್ಕೊಂಡು ಬಂದಿದ್ದಾರೆ. ಸಮಜ್ಮ್ಯಾರ? ಇಷ್ಟು ದಿನ ಭ್ರಮಣೆ ನಡೀತಾ ಇದೆಯಲ್ಲ, ಆ ಆಯಸ್ಸು ಪೂರ್ತಿ ಮಾಡಿಕೊಂಡು ಈಗ ಈ ಭವದಲ್ಲಿ ಕೂಡ 84 ಕೋಟಿ ಪೂರ್ವ ಆಯಸ್ಸಲ್ಲಿ 83 ಅಂತೂ ಕಳೆದೋಗಿದೆ. ಈಗ ಕೇವಲ ಜ್ಞಾನ ಪ್ರಾಪ್ತಿಯಾಗಿದೆ. ಹಾಗೆ ಯಾವ ಜೀವ ಭಕ್ತಿ ಮಾಡ್ತಾನೆ, वैसे ही जो भक्ति करता है उसको अरहंत के गुण प्रकट होते हैं. तो ಗುಣಗಳ ಪ್ರಗಟ ಆಗುತ್ತೆ ಅಂದ್ರೆ ಪಾಪ ದೂರ ಆಗುತ್ತೆ. ठीक है ना बात? तो ಆ ದೃಷ್ಟಿಯಿಂದ ಈ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಚಲೋ 11ನೇ ಪದ್ಯ. दृष्ट्वा भवन्तमनिमेषविलोकनीयं नान्यत्र तोषमुपयाति जनस्य चक्षु प्रीत्वा पयशशिखर द्युतिदुग्धसिन्धो क्षारं जलं जलनिधे ರಸಿತುಂ ಕೈಚ್ಛೇತ್. ಈಗೇನು ಹೇಳ್ತಿದ್ದಾರೆ, ಭಕ್ತಿ ಹೇಗಿದೆ, ಯಾವ ರೀತಿಯಾಗಿದೆ ತಿಳಿದ್ರು. ದೃಷ್ಟ್ವಾ ಭವಂತಂ ದೃಷ್ಟ್ವಾ, ನಿಮ್ಮನ್ನು ನೋಡಿ. ಭವಂತಂ ದೃಷ್ಟ್ವಾ, ನಿಮ್ಮನ್ನು ನೋಡಿ. ಹೇಗಿದ್ದೀರಾ ಹೇಳ್ತಾರೆ. ಅನಿಮೇಷ ವಿಲೋಕನೀಯಂ. ಅನಿಮೇಷ ಅನಿಮೇಷ, ಕಣ್ಣು ಮಿಟಕಿಸದೆ, ಕಣ್ಣು ರೆಪ್ಪೆ ಮುಚ್ಚದೆ, ಆಂಖ ಝಪ್ಕೆ ಬಿನಾ. ಅನಿಮೇಷ ವಿಲೋಕನೀಯಂ. ವಿಲೋಕನೀಯಂ ನೋಡಬಹುದು, ನೋಡಲಿಕ್ಕೆ ಯೋಗ್ಯ ಇದಿರಿ. ಕಿ ಅರ್ಹಂತ ಭಗವಂತ ಸ್ವರೂಪ ಹೇಗಿದೆ ಕಿ ಕಣ್ಣು ಮಿಟಕಿಸದೆ ನೋಡುವಂತಹ ಸ್ವರೂಪ ಇದೆ. कि हे भगवान आपका स्वरूप कैसा है कि आंखें झपके बिना ही देख सके, ऐसा स्वरूप है. दृष्ट्वा भवंतम अनिमेष विलोकनीयम. ಅರ್ಥ ಆಗ್ತಿದೆ? ಸೊ ಏನಾಗುತ್ತೆ ಅದರಿಂದ ಹೇಳ್ತಾರೆ, ನ ಅನ್ಯತ್ರ ತೋಷಂ ಉಪಯಾತಿ ಜನಸ್ಯ ಚಕ್ಷುಹು. ಜನಸ್ಯ ಚಕ್ಷುಹು, ಜನರ ಕಣ್ಣುಗಳು. लोगों की चक्षुएं, ಜನರ ಕಣ್ಣುಗಳು. ನ ಅನ್ಯತ್ರ ತೋಷಂ ಉಪಯಾತಿ, ಅನ್ಯತ್ರ ಇತರ ಎಲ್ಲೂ ಕೂಡ ತೋಷಂ ಉಪಯಾತಿ, ಸಂತೋಷವನ್ನು ಪಡೋದಿಲ್ಲ. ಯಾರಿಗೆ ಅರ್ಹಂತ ಸ್ವರೂಪ ಕಾಣಿಸಿದೆ ಅವರಿಗೆ ಇನ್ನೆಲ್ಲೂ ಸಂತೋಷ ಕಾಣಿಸೋದಿಲ್ಲ, ಇನ್ನೆಲ್ಲೂ ಸಂತೋಷ ಸಿಗೋದಿಲ್ಲ. ಯಾವ ಜನರಿಗೆ ಅರ್ಹಂತರ ದರ್ಶನ ಆಗಿದೆ बोले ಇನ್ನೇನು ದರ್ಶನ ಮಾಡೋದಿದೆ. ये अर्थ है इसका. तो दृष्ट्वा भवंतम अनिमेष विलोकनीयम न अन्यत्र तोषमुपयाति जनस्य चक्षुः. तो उदाहरण क्या दिया, बोले पीत्वा पयः शशिकर, उदाहरण दिया ना, पीत्वा पयः शशिकर द्युति दुग्ध सिंधो. दुग्ध सिंधु, दुग्ध सिंधु ಅಂದ್ರೆ ಸಿಂಧು ಅಂದ್ರೆ सिंधु ಅಂದ್ರೆ नदी है ना, समुद्र. और दुग्ध ಅಂದ್ರೆ हालू. तो हालिन समुद्र माने कौन सा, क्षीर सागर. समझ में? क्षीर सागर को क्या बोल दिया, दुग्ध सिंधु. तो दुग्ध सिंधु माने क्षीर सागर, क्षीर समुद्र. क्षीर समुद्रದಿಂದ ಯಾರು ಪೀತ್ವಾ ಪಯಃ ಶಶಿಕರ, ಆ ಚಂದ್ರನ ಯಾವ ಹಾಲಿನ ಮಧುರವಾದ ಹಾಲನ್ನ, ಮಧುರವಾದ ಯಾವ ಸಿಹಿಯಾದ ಕಿರಣಗಳನ್ನ ಯಾವ ಜೀವ ಕುಡ್ದಿದ್ದಾನೆ ಅವನಿಗೇನಾಗುತ್ತೆ ಕಿ ಕ್ಷಾರಂ ಜಲಂ, ಕ್ಷಾರವಾದ ಜಲ, ಉಪ್ಪು ನೀರನ್ನ, ಜಲಂ ಕ್ಷಾರಂ ಜಲಂ ಜಲನಿಧೇರ್ ಅಸಿತುಂ ಕ ಇಚ್ಛೇತ್. ಕಿ ಯಾರಿಗೆ ಇಷ್ಟ ಆಗುತ್ತೆ ಅಸಿತುಂ ಕುಡಿಲಿಕ್ಕೆ ಯಾವ ನೀರನ್ನ, ಉಪ್ಪು ನೀರನ್ನ, ಕ್ಷಾರಂ ಜಲಂ. ಯಾಕಂದ್ರೆ ಈ ವ್ಯಕ್ತಿ ಏನು ಕುಡಿದಿದ್ದಾನೆ, ಕ್ಷೀರ ಸಮುದ್ರದ ನೀರು ಕುಡಿದಿದ್ದಾನೆ.
बोले जो क्षीर समुद्र का पानी पी ले, अब वो इस समुद्र का पानी पिएगा क्या? बोले कौन ऐसी इच्छा करेगा? ಸಂಸಾರದಲ್ಲಿ ನಾವು ಅತಿ ಉತ್ಕೃಷ್ಟವಾದದ್ದನ್ನು ನೋಡ್ಬಿಟ್ರೆ ಬೋಲೆ ಇದನ್ಯಾರು ನೋಡ್ತಾರೆ? ಅರ್ಥ ಆಗ್ತಿದೆಯಲ್ಲ? ಹೋಗ್ಬಿಟ್ಟು ದೊಡ್ಡ ದೊಡ್ಡ ಅರಮನೆಗಳನ್ನು ನೋಡ್ಕೊಂಡ್ ಬಂದಿದ್ದಾನೆ, ಮತ್ತೆ ಇಲ್ಲೊಬ್ಬ 30-40 ಮನೆ ಕಟ್ಟಿದ್ದಾನೆ. ಬೋಲೆ ತುಂಬಾ ಚೆನ್ನಾಗಿ ಕಟ್ಟಿದ್ದೀನಿ, ನೋಡಕ್ ಬರ್ತೀರೇನು? ನೈ ನೈ, ನಾನೆಲ್ಲ ನೋಡಿದ್ದೀನಿ, ಇದನ್ನೇ ನೋಡೋದಿದೆ. बोले कोई क्षीर समुद्र का पानी पिया हो, क्षीर समुद्र ಹೆಂಗಿರುತ್ತೆ? 5ನೇ ದ್ವೀಪ ಇದೆಯಲ್ಲ ಕ್ಷೀರ ಸಮುದ್ರ. ಕ್ಷೀರ ಸಮುದ್ರದಿಂದಾನೇ ನೀರು ಹೋಗುತ್ತೆ ಎಲ್ಲಿಗೆ? ಪಾಂಡುಕ್ಷಿಲೆ ಮೇಲೆ ಅಭಿಷೇಕ ಆಗುತ್ತೆ. ಆ ಕ್ಷೀರ ಸಮುದ್ರದ ನೀರು ಯಾರು ಕುಡ್ದಿದ್ದಾನೆ ಅವನಿಗೆ ಈ ಸಮುದ್ರದ ನೀರು ಚೆನ್ನಾಗಿ ಅನ್ಸ್ಲಿಕ್ಕೆ ಸಾಧ್ಯ ಇದೆಯೇನು? ಸೋಚೋದು. ಯಾವ ವ್ಯಕ್ತಿ ತುಂಬಾ ಉನ್ನತವಾದ ಒಂದು ಜೀವನ ನಡೆಸ್ತಾ ಇದ್ದಾನೆ, ರಾಜಮನೆಯಲ್ಲಿದ್ದಾನೆ, ಅರಮನೆಯಲ್ಲಿದ್ದಾನೆ, ಬೋಲೆ ಅವನಿಗೆ ಬಸ್ ಸ್ಟ್ಯಾಂಡಲ್ಲಿ ಬಂದು ಕೂತ್ಕೊಂಡ್ರೆ ಇಷ್ಟ ಆಗುತ್ತೆ? नहीं लगता ना अच्छा. ऐसे बोल रहे हैं कि दृष्ट्वा भवंतम अनिमेष विलोकनीयम, कि ಭಗವಂತನ ಸ್ವರೂಪ ಅಂತೂ ಹೆಂಗಿದೆ कि ಕಣ್ಣು ಮಿಟುಕಿಸದೆ ನೋಡುವಂತ ಸ್ವರೂಪ ಇದೆ. ಬೋಲ ಹೇಗೆ ನೈ? ಭಗವಂತನ ಸ್ವರೂಪ ಇದೆ, ಅದು ಹೆಂಗಿದೆ? कैसा है? बोले परम शांत दिगंबर मुद्रा. कोई श्रृंगार किया हुआ है? अच्छा बोलो श्रृंगार ಮಾಡಿದ್ರೆ ಚೆನ್ನಾಗಿರುತ್ತೋ ಮಾಡದಿದ್ರೆ ಚೆನ್ನಾಗಿರುತ್ತೋ? अभी तो बोल रहे हो. लगता क्या है? क्या लगता है? ಅಲಂಕಾರ करते ना, ಅಲಂಕಾರ ಮಾಡಿದ್ಮೇಲೆ ಚೆನ್ನಾಗಿ ಅನ್ಸುತ್ತೆ. ಅಲಂಕಾರ ಮಾಡ್ತಿದ್ರೆ ಎಲ್ಲಿ ಚೆನ್ನಾಗಿ ಅನ್ಸುತ್ತೆ ನಮಗೆ? ದೃಷ್ಟಿ ಕೇಸಿ है बोलो. ಒಂದು ವೇಳೆ ಅನಿಮೇಷ ಕಣ್ಣು ಮಿಟುಕಿಸದೆ ನೋಡ್ಬೇಕಾಗಿದ್ರೆ ಬೋಲೆ ಅಲ್ಲಿ ಶೃಂಗಾರ ಬೇಕಾಗಿಲ್ಲ. ಶೃಂಗಾರ ಇದ್ರೆ ಅನೇಕ ಬಣ್ಣಗಳಿದೆ, ಬೋಲೆ ಕಣ್ಣು ಮಿಟುಕಿಸಿ ಮಿಟುಕಿಸಿ ನೋಡ್ಬೇಕಾಗುತ್ತೆ. क्यों? क्योंकि इतने सारे तो रंग भरे तुमने, तो फिर अनिमेष विलोकनीयम नहीं हो सकता. ಎಲ್ಲಿ ಶಾಂತತೆ ಇದೆ, ಎಲ್ಲಿ ಸೌಮ್ಯತೆ ಇದೆ, ಎಲ್ಲಿ ಸಮಭಾವ ಇದೆ, ಅಲ್ಲಿ ಜೀವ ಸತತವಾಗಿ ನೋಡಬಹುದಿದೆ. ದೃಷ್ಟ್ವಾ ಭವಂತಂ, ನಿಮ್ಮ ರೂಪವನ್ನ, ಕೊಂಸ ರೂಪ, ಬಾಹ್ಯ ರೂಪ और ಅಂತರಂಗ ರೂಪ ಎರಡು. ನಾವು 10 ಲಕ್ಷಣದಲ್ಲಿ ಚರ್ಚೆ ಮಾಡ್ತಿದ್ವಲ್ಲ, ಕಿ ಕ್ರೋಧ ಮಾಡ್ತಾ ಇರ್ತಾನೆ, ಮಾಯಾಚಾರ ಮಾಡ್ತಾ ಇರ್ತಾನೆ, ಆದ್ರೆ ಸತತವಾಗಿ ಅದನ್ನೇ ಮಾಡು ಅಂದ್ರೆ ಮಾಡ್ತಾನೇನು? ಕಿ ಕ್ರೋಧ ಮಾಡು, ಸತತವಾಗಿ ಅದನ್ನೇ ಮಾಡು, ನೈ ಹೋ ಸಕ್ತಾ. कि ಮಾಯಾಚಾರ ಮಾಡು, ಸತತವಾಗಿ ಅದನ್ನೇ ಮಾಡು, कि नहीं हो सकता. क्यों? ಕೊಲೆ ಸ್ವಭಾವ ಇಲ್ವಲ್ಲ. ಹಾಗೆಯೇ ಈ ಬಣ್ಣಗಳು, ಶೃಂಗಾರಗಳು ಇದಂತೂ ಸ್ವಲ್ಪ ಕಾಲಕ್ಕೆ ಇವನಿಗೆ, ಆದ್ರೆ सतत इष्ट होगा क्या? तुम सतत देख सकते हो क्या? नहीं देख सकते ना. अच्छा श्रृंगार करते हैं ना, समझो कि शादी है तो सब सज धज के आए हुए, और रोज ऐसे ही रहो तो ಪ್ರತಿದಿನ ಮದುವೆಗೆ ಬರ್ತೀವಲ್ಲ ಶೃಂಗಾರ ಮಾಡ್ಕೊಂಡು, ತುಲ ಪ್ರತಿದಿನ ಹಿಂಗೆ ಇರು ಅಂದ್ರೆ ಇರ್ತಾನೇನು? नहीं लगता ना. क्यों नहीं रहता? रोज श्रृंगार करो. श्रृंगार करना जब अच्छा ही लगता है तो रोज ही करो ना, प्रतिदिन मारो. बोले क्यों नहीं करता? बोले स्वभाव नहीं है ना, ज्यादा देर टिका नहीं जाता. ऐसे कपड़े पहनते ना कार्यक्रम दिन, तो क्या होता है? बोले कार्यक्रम खत्म हो जाए और कि ಬೇಗ ಇದನ್ನೆಲ್ಲ. तो क्यों लगता है भाई? क्यों लगता है? जब तुम्हें अच्छा ही लगता है तो पहने रखो ना. ನಿನಗೆ ಇಷ್ಟ ಇದೆ ಅಂದ ಮೇಲೆ कि ಹಾಗೆ ಶೃಂಗಾರ ಮಾಡು, कि नहीं नहीं, ಇದು ಸ್ವಭಾವ ಇಲ್ಲ ಜೀವದ್ದು. ಅನಿಮೇಷ ವಿಲೋಕನೀಯಂ, कि सतत दृष्टि
पलक झपके बिना देखो ऐसी दृष्टि तो सौम्य दिगंबर मुद्रा होती है. ಅದರಲ್ಲಿ ಶೃಂಗಾರದ ಅಗತ್ಯ ಇಲ್ಲ. ಅದನ್ನ ನೀನು ಸತತವಾಗಿ ಸಹಜವಾಗಿ ಸದಾ ಕಾಲ ದೃಷ್ಟಿಯಲ್ಲಿ ಇಟ್ಕೋಬಹುದು, ಸತತವಾಗಿ ನೋಡ್ಬೋದು. ಬೇರೆಯ ರೂಪವನ್ನ ಅಲ್ಪ ಕಾಲಕ್ಕೆ ನೋಡ್ಬೋದು. ಅದು ಅಲ್ಪ ಕಾಲಕ್ಕೆ ಹೆಂಗೆ ಬೋಲೆ ನಿನ್ನ ಭಾವನೆ ಹೆಂಗಿರುತ್ತೆ ಹಂಗೆ. ನಿನಗೀಗ ರಾಗಭಾವ ಇದ್ರೆ ಸುಂದರ ಕಾಣಿಸುತ್ತೆ, ನಿನಗೆ ರಾಗಭಾವ ಇಲ್ಲ ಅಂದ್ರೆ ಅದೇ ಶೃಂಗಾರ ಅನಿಷ್ಟವಾಗಿ ಕಾಣಿಸುತ್ತೆ. ಲೇಕಿನ್ ಭಗವಂತನ ಮುದ್ರೆ ಹೇಗಿದೆ, ಭಗವಂತನ ಸ್ವರೂಪ ಹೇಗಿದೆ, ಅನಿಮೇಷ ವಿಲೋಕನೀಯಂ. ಯಾಕೆ ಹಿಂಗಿದೆ ತೋ ಹೇಳ್ತಾರೆ, ಜನಸ್ಯ ಚಕ್ಷುಹು, ಜನರ ನೇತ್ರಗಳು ಕಣ್ಣುಗಳು, ನ ಅನ್ಯತ್ರ ತೋಷಮುಪಯಾತಿ, ಬೇರೆ ಎಲ್ಲೂ ಅವುಗಳಿಗೆ ಸಂತೋಷ ಸಿಗೋದಿಲ್ಲ. ಸ್ತುತಿ ಓದ್ತಾ ಇದ್ದೀವಿ ಆದ್ರೆ ಹಿಂಗ ಅನ್ಸುತ್ತೇನೋ, ಭಗವಂತನ ನೋಡಿದಾಗ ಸಂತೋಷ ಅನ್ಸುತ್ತೋ ಅಥವಾ ಅಮೆರಿಕಾಗೆ ಹೋದಾಗ ಸಂತೋಷ ಅನ್ಸುತ್ತೋ? ಕಾ ಸಂತೋಷ आनंद कहाँ आता है? सच सच बताओ, ಆನಂದ ಎಲ್ಲಿ ಅನ್ಸುತ್ತೆ? ಆನಂದ ಸೌಮ್ಯ ವೀತರಾಗಿ ಜಿನಬಿಂಬ ನೋಡಿದ್ರೆ ಆನಂದ ಅನ್ಸುತ್ತೋ ಅಥವಾ ಬಾಹ್ಯದಲ್ಲಿ ಅನೇಕ ಪ್ರಕಾರದ ರಂಗರೂಪಗಳನ್ನು ನೋಡಿದಾಗ ಆನಂದ ಅನ್ಸುತ್ತೋ? ಮಾನತುಂಗಾಚಾರ್ಯ ಅಂತೂ ಹೇಳುತ್ತಿದ್ದಾರೆ ಕಿ ನಾನ್ಯತ್ರ ದೋಷಮುಪಯಾತಿ ಜನಸ್ಯ ಚಕ್ಷು, ಕಿ ಜನರಿಗೆ ಇನ್ನೆಲ್ಲೂ ಸಂತೋಷ ಕಾಣಿಸೋದಿಲ್ಲ, ಇನ್ನೆಲ್ಲೂ ಸಂತೋಷ ಸಿಗೋದಿಲ್ಲ. ಆದರೆ ಜನರು ಯಾವ ಜನರಿಗೆ ಹಿಂಗಾಗುತ್ತೆ ಕಿ ಯಾವ ಜನರು ಅರ್ಹಂತನನ್ನ ಕಣ್ಣು ಮಿಟುಕಿಸದೆ ನೋಡ್ತಾರೆ ಆ ಜನರಿಗೆ. ಎಲ್ಲರಿಗೂ ಆಗೋದಿಲ್ಲ ಹಿಂಗೆ. ಬೇರೆಯವರಿಗೆಲ್ಲ ಆನಂದ ಎಲ್ಲಿ ಕಾಣಿಸ್ತಾ ಇದೆ? ಬಾಹ್ಯ ಪ್ರಪಂಚದಲ್ಲಿ. ಲೇಕಿನ್ देखो तो सही, ನಿಜವಾಗೂ ಅರ್ಹಂತರನ್ನ ನೋಡಿದ್ರೆ ಸಂಸಾರದ ಯಾವ ವಸ್ತು ಸುಂದರವಾಗಿ ಕಾಣಿಸುತ್ತೆ? संसार में ऐसी कौन सी वस्तु है जो अरहंत की मुद्रा के सामने सुंदर दिखे? बोलो, कौन सा सुंदरता है? कौन सी सुंदरता है? सारी वस्तुओं में विकार दिखाई देगा. ಅರ್ಹಂತರ ಬಿಂಬವನ್ನು ನೋಡಿದ್ರೆ, ನಿಜವಾಗ್ಲೂ ನೋಡಿದ್ರೆ, ಇನ್ನು ಪ್ರಪಂಚದ ಪ್ರತಿಯೊಂದು ವಸ್ತು, ಪ್ರತಿಯೊಂದು ದೇಹ, ಅದೆಲ್ಲದರಲ್ಲೂ ವಿಕೃತಿ ಕಾಣಿಸುತ್ತೆ. ಲೇಕಿನ್ ಕಬ್ जब तुम सच सच अरहंत को देखो तब सब में विकृति है. कौन किसमें विकृति नहीं है? बोलो. ಯಾವ ಪ್ರಪಂಚದ ವಸ್ತುವಿನಲ್ಲಿ ವಿಕಾರ ಇಲ್ಲ, ಪ್ರತಿಯೊಂದು ವಸ್ತುವಿನಲ್ಲಿ ರಾಗ ದ್ವೇಷ ಕಾಣಿಸುತ್ತೆ, ಪ್ರತಿಯೊಂದು ವಸ್ತುವಿನಲ್ಲಿ ಪರಿಣಾಮನೆ ಕಾಣಿಸುತ್ತೆ, ಪ್ರತಿಯೊಂದು ವಸ್ತುವಿನಲ್ಲಿ ಬದಲಾವಣೆ ಕಾಣಿಸುತ್ತೆ. तो इसका अर्थ क्या हुआ कि ಪ್ರಪಂಚದ ಯಾವ ವಸ್ತು ಕೂಡ ಅರ್ಹಂತರ ಮುಂದೆ ಸುಂದರ ಇಲ್ಲ. ಆದ್ರೆ ನಮಗೆ ಸುಂದರ ಅನ್ನಿಸ್ತಾ ಇದೆ, ಯಾಕಂದ್ರೆ ನಾವು ಇನ್ನೂ ದರ್ಶನ ಮಾಡಿಲ್ಲ, ಇನ್ನೂ ಭಕ್ತಿ ಮಾಡಿಲ್ಲ. ಕುಂದು ಸ್ವಾಮಿ ಅಂತೂ ಏನು ಹೇಳ್ತಾರೆ ಕಿ ಈ ಮೂರು ಲೋಕದಲ್ಲಿ ಸುಂದರ ಯಾರಿದ್ದಾರೆ? ಏಯತ್ತ ನಿಶ್ಚಯ ಗದೋ ಸಮೋ ಸಂವತ್ತ ಸುಂದರೋ ಲೋಯೇ ಬಂದ ಕಹ ಏಯತ್ತೆ ತೇಣ ವಿಸಂವಾದಿನಿ ಹೋದಿ. ಅವ್ರು ಹೇಳ್ತಾರೆ ಈ ಮೂರೂ ಲೋಕದಲ್ಲಿ ಸುಂದರ ಅಂತೂ ಒಂದು ಏಕತ್ವ ನಿಶ್ಚಿತ ಆತ್ಮ ಹೇ, ವೈ ಸುಂದರ. ಏಕತ್ವಗತ ಆತ್ಮ ಯಾರು? ಸಿದ್ಧ ಪರಮಾತ್ಮ. ಸಿದ್ಧ ಭಗವಂತನ ಸ್ತುತಿ ಮಾಡ್ಕೊಂಡ್ ಬಂದ್ರು. ಸ್ತುತಿ ಮಾಡ್ಕೊಂಡು ಬಂದಾಗ ಈ ಮೂರು ಲೋಕದಲ್ಲಿ ಯಾರಾದ್ರೂ ಸುಂದರ ಇದ್ರೆ ಬೋಲೆ ಕೋನ್ ಕಿ ಏಕತ್ವ ನಿಶ್ಚಿತ ಆತ್ಮ ಅಂದ್ರೆ ಮುಕ್ತ ಆತ್ಮ. ಆ ಯಾವ ಆತ್ಮ ಇದೆ, ಆ ಯಾವ ಜೀವ ಇದೆ, ಅದೇ ಸರ್ವಶ್ರೇಷ್ಠ ಸರ್ವ ಸುಂದರ ಇದೆ. ಬಾಕಿ ಸಬ್ದು ಕಿ ಬಾಕಿ ವಸ್ತುಗಳಲ್ಲೆಲ್ಲ ಬರೀ ವಿವಾದ ಗೊಂದಲ ಇದೆ, ಅಲ್ಲೆಲ್ಲೂ ಸುಂದರತೆ ಇಲ್ಲ. ಬೋಲ ಸುಂದರತಾ ಕಹಾ ಹೈ? ಇಬ್ಬರು ವ್ಯಕ್ತಿ ಸೇರ್ತಾ ಇದ್ದಂತೆ ಗೊಂದಲ ಶುರು ಆಗುತ್ತೆ. ಏಕತ್ವ ನಿಶ್ಚಯಗತ ಆತ್ಮ ವೈ ಸುಂದರ है. पूजा में पढ़ रहे थे ना, जग में जिसको निज कहता मैं वह छोड़ मुझे चल देता है. मैं आकुल व्याकुल हो लेता, व्याकुल का फल व्याकुलता.
ಯಾಕೆ ವ್ಯಾಕುಲತ, ಯಾಕೆ ದುಃಖ, ಯಾಕೆ ಸಂತಾಪ? ಬೋಲೆ ನಾನಂತೂ ಏಕತ್ವ ನಿಶ್ಚಿತ ಆತ್ಮನನ್ನು ನೋಡಲೇ ಇಲ್ಲ. तो उस भगवान की दर्शन नहीं किया इसलिए व्याकुलता है. ಯಾರಿಗೆ ದರ್ಶನ ಆಗುತ್ತೆ ಅವನಿಗಂತೂ ಮಾತ್ರ ಒಂದು ಆ ದಿಗಂಬರ ಸೌಮ್ಯ ಮುದ್ರೆಯಲ್ಲೇ ಸಂತೋಷ ಕಾಣಿಸ್ತಾ ಇದೆ. ಸಮತಾ ಷೋಡಶಿ ಸಮತಾ ಭಾವದಲ್ಲೇ ಆನಂದ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಹೇಳ್ತಾರೆ ದೃಷ್ಟ್ವಾ ಭವಂತಂ ಅನಿಮೇಷ ವಿಲೋಕನೀಯಂ ನಾಣ್ಯತ್ರ ತೋಷಮುಪಯಾತಿ ಜನಸ್ಯ ಚಕ್ಷು. ಇದರಲ್ಲಿ ಎರಡೂ ಅರ್ಥ ಇದೆ. ಯಾವ ಕಡೆಯಿಂದ ಅರ್ಥ ಮಾಡಿದ್ರು ಎಲ್ಲ ಕಡೆಯಿಂದನೂ ಅದ್ಭುತವಾದ ಅರ್ಥ ಇದೆ. कि संसार का सुख एक तरफ और ಅರ್ಹಂತ್ की ಭಕ್ತಿ एक तरफ. तो ಅರ್ಹಂತ ಭಕ್ತಿಯಲ್ಲಿ ಯಾರಿಗೆ ಆನಂದ ಕಾಣಿಸ್ತಾ ಇದೆ? ಯಾರಿಗೆ ಅರ್ಹಂತರ ಸ್ವರೂಪ ಅರ್ಥ ಆಗಿದೆ. ಸಂಸಾರದ ಸುಖ ಯಾರಿಗೆ ಅರ್ಥ ಆಗ್ತಿದೆ? कि ಯಾರಿಗೆ ಅರ್ಹಂತ ಸ್ವರೂಪ ಗೊತ್ತಿಲ್ಲ. तो दोनों हो गए ना. ಭಕ್ತಿ ಯಾವಾಗ ಸಾಧ್ಯ? ಯಾವಾಗ ಅರ್ಹಂತರ ಭಕ್ತಿಯಲ್ಲಿ ಮುದ್ರೆಯಲ್ಲಿ ಆನಂದ ಕಾಣಿಸ್ತಾ ಇದೆ. ತುಮೆ ಆನಂದ ದಿಖಾ ಕ್ಯಾ? ನಮಗೆ ಆನಂದ ಕಾಣಿಸೋದಿಲ್ಲ. ನಮಗೇನು ಕಾಣಿಸುತ್ತೆ? कि ये रूखा सूखा है. समता भाव बोलते हैं. आनंद कहाँ है यहाँ पर? ಇಲ್ಲಿ ಯಾವ ಆನಂದ ಇದೆ ಅನಿಸುತ್ತೆ? ವಾಸ್ತವಿಕವಾಗಿ ಭಕ್ತನಿಗೆ ಆ ಸಮತಾ ಭಾವ ಸೌಮ್ಯ ಮುದ್ರೆಯಲ್ಲಿ ಆನಂದ ಕಾಣಿಸ್ತಾ ಇದೆ. नहीं तो ये सौम्य मुद्रा नहीं बनाते. विचार तो करो. ಯಾವಾಗ ತೀರ್ಥಂಕರ ಜಿನಬಿಂಬಗಳನ್ನು ಮಾಡಿದ್ರು ऐसा भी तो कर सकते थे कि आदिनाथ स्वामी ಆದಿನಾಥರಿಗೆ ಮದುವೆ ಆಗಿತ್ತಲ್ಲ ಗೃಹಸ್ಥ ಅವಸ್ಥೆಯಲ್ಲಿ. तो नंदा सुनंदा दोनों को बिठाओ इधर और इधर और पूजा करो. ऐसी पूजा होती है क्या? कि नहीं, नंदा सुनंदा कुछ नहीं. ಪೂಜೆ ಹೆಂಗಾಗುತ್ತೆ? ಮಾತ್ರ ಸೌಮ್ಯ ದಿಗಂಬರ ಮುದ್ರೆದು. ಯಾಕೆಂದರೆ ಅದು ಅನಿಮೇಷ ವಿಲೋಕನೀಯಂ. ಯಾರು ದರ್ಶನ ಮಾಡ್ತಾರೆ ಅವರು ಸತತವಾಗಿ ನೋಡಬಹುದು ಅಂತ ದರ್ಶನ ಇದೆ. ಇಸ್ಲಿಯೇ ಅನಿಮೇಷ ವಿಲೋಕನೀಯಂ. ಚಲೋ ಶ್ಲೋಕ ಪಾಠ ಮಾಡೋಣ. ದೃಷ್ಟ್ವಾ ಭವಂತಮನಿಮೇಷ ವಿಲೋಕನೀಯಂ ನಾನ್ಯತ್ರ ತೋಷಮುಪಯಾತಿ ಜನಸ್ಯ ಚಕ್ಷು ಕ್ಷಿತ್ವಾಪಯಶ ಶಿಖರ ದ್ಯುತಿದುಗ್ಧ ಸಿಂಧೋ ಕ್ಷಾರಂ ಜಲಂ ಜಲನಿಧೆ ರಸಿತುಂ ಕೈಚ್ಛೇತ್. ಮುಂದಿನ ಶ್ಲೋಕ. ಯೈಷಾಂತರಾಗರುಚಿಭಿಃ ಪರಮಾಣುಭಿಸ್ತ್ವಂ ನಿರ್ಮಾಪಿತಸ್ತ್ರಿಭುವನೈಕಲಲಾಮಭೂತ ತಾವಂತ ಏವ ಖಲು ತೇ ಪ್ರಣವ ಪೃಥಿವ್ಯಾಂ ಯತ್ತೇ ಸಮಾನಮಪರಂ ನಹಿ ರೂಪಮಸ್ತಿ. ಈಗೇನು ಹೇಳ್ತಾರೆ? ಯೈಷಾಂತ ರಾಗ ರುಚಿಭಿಃ ಪರಮಾಣುಭಿಃ ತ್ವಂ ನಿರ್ಮಾಪಿತಃ. ಕಿ ನಿಮ್ಮ ಔದಾರಿಕ ಪರಮ ಔದಾರಿಕ ಶರೀರದ ನಿರ್ಮಾಣ ಆಗಿದೆ. तो ಶರೀರದ ನಿರ್ಮಾಣ ಹೆಂಗಾಗಿದೆ? ಕಿ ಶಾಂತ ರಾಗ ರುಚಿಭಿಃ, ಅತ್ಯಂತ ಶಾಂತವಾದ ರಾಗ ರುಚಿಭಿಃ. ಯೈಷಾಂತ ರಾಗ ರುಚಿಭಿಃ ಪರಮಾಣುಭಿಃ ತ್ವಂ. ಕಿ ನಿಮ್ಮ ಯಾವ ನಿರ್ಮಾಣ ಆಗಿದೆ? ನಿರ್ಮಾಣ ಅಂದ್ರೇನು? ಶರೀರ ರಚನೆ. ನಿರ್ಮಾಣ ಮನೆ ಶರೀರ ಕಿ ರಚನಾ. ಕಿ ನಿಮ್ಮ ಯಾವ ಶರೀರದ ರಚನೆ ಆಗಿದೆ ಅದು ಹೆಂಗಾಗಿದೆ? ಕಿ ಶಾಂತ ರಾಗ ರುಚಿಭಿಃ, ಅತ್ಯಂತ ಶಾಂತವಾದ ಪರಮಾಣುಗಳು. ಮತ್ತೆ ಹೆಂಗಿದೆ? ರಾಗ ರುಚಿಭಿಃ, ಆಕರ್ಷಿಸುವಂತಹ ಪರಮಾಣುಗಳು. ಅದರಿಂದ ತ್ವಂ ನಿರ್ಮಾಪಿತಃ, ಆಪ್ಕಿ ರಚನಾ ಹುಯಿ ಹೈ. ನಿಮ್ಮ ಶರೀರದ ರಚನೆ ಹೆಂಗಾಗಿದೆ ಹೇಳ್ತಾರೆ? ಅತ್ಯಂತ ಪರಮಾಣುಗಳು. ನಮ್ಮ ದೇಹದಲ್ಲಿ ಪರಮಾಣುಗಳಿದೆಯಲ್ಲ, ದೇಹ ರಚನೆ ಹೆಂಗಾಗಿದೆ? ಪರಮಾಣುಗಳಿಂದ. ಈ ದೇಹದ ಪರಮಾಣುಗಳು ಹೇಗಿದೆ ಹೇಳ್ತಾರೆ? ಶಾಂತ ಪರಮಾಣುಗಳಿದೆ. ಮತ್ತೆ ಹೆಂಗಿದೆ?
ಕಿ ಆಕರ್ಷಿಸುವಂತಹ ರಾಗ ರುಚಿಬಿಹಿ ಆಕರ್ಷಿಸುವಂತಹ ಪರಮಾಣುಗಳಿದೆ. ಅದರಿಂದ ಏನಾಗುತ್ತೆ ಹೇಳಿದ್ರೆ ತ್ರಿಭುವನೈಕಲಲಾಮಭೂತ, ತ್ರಿಭುವನ ಏಕಲಲಾಮಭೂತ, ಈ ಮೂರು ಲೋಕದಲ್ಲಿ ಅತ್ಯಂತ ಸುಂದರವಾದಂತಹ ನಿಮ್ಮ ರೂಪ ಇದೆ, ಅಥವಾ ಈ ಮೂರು ಲೋಕದಲ್ಲಿ ಶ್ರೇಷ್ಠವಾದಂತಹ ರೂಪ ಇದೆ. ಯೇಷಾಂತ ರಾಗ ರುಚಿಭಿಹಿ ಪರಮಾಣುಭಿಸ್ತ್ವಂ ನಿರ್ಮಾಪಿತಃ ತ್ರಿಭುವನ ಏಕ ಲಲಾಮಭೂತ. ಅದೆಂಗೆ ಸಾಧ್ಯ ಇದೆ? ಮೂರು ಲೋಕದಲ್ಲಿ ಎಲ್ಲಕ್ಕಿಂತ ಸುಂದರವಾಗಿ ನೀವೊಬ್ಬರೇ ಇರ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಒಲೆ ಮರಕ್ಕಿಂತ ಮರ ದೊಡ್ಡದಿದೆ, ನಿಮಗಿಂತ ಸುಂದರವಾಗೂ ಕೂಡ ಯಾರೋ ಇರ್ಬೋದಲ್ಲ. ಉತ್ತರ ಕೊಡ್ತಾರೆ. ಏನು ಉತ್ತರ ಕೊಡ್ತಾರೆ? ತಾವಂತ ಏವ ಖಲು ತೇಪಿ ಅಣವಃ ಪೃಥಿವ್ಯಾಂ, ಪೃಥಿವ್ಯಾಂ ಭೂಮಿಯಲ್ಲಿ ತಾವಂತ ಏವ ಏನು ಅಷ್ಟೇ ಇದ್ವು, ತಾವಂತ ಏವ ಖಲು ಆ ಪರಮಾಣುಗಳು ಅಷ್ಟೇ ಇದ್ವು. ತೇಪಿ ಅಣವಃ, ಅಣವಃ ಪರಮಾಣುಗಳು, ಅಣುಗಳು ತಾವಂತ ಏವ ಅಷ್ಟೇ ಇದ್ವು. ಎಷ್ಟಿದ್ವು ಹೇಳಿದ್ರೆ ಯತ್ತೇ ಸಮಾನಂ ಅಪರಂ ರೂಪಂ ನಾಸ್ತಿ. ಆದ್ದರಿಂದ ನಿಮಗೆ ಸಮಾನವಾದಂತಹ ಇನ್ನೊಂದು ರೂಪ ಇಲ್ಲ. ಅಂದ್ರೆ ಏನು ಹೇಳ್ತಿದ್ದಾರೆ? ಕಿ ಯಾವ ಪರಮಾಣುಗಳಿಂದ ತೀರ್ಥಂಕರರ ಪರಮೋದಾರಿಕ ಶರೀರ ರಚನೆ ಆಗಿದೆ, ಆ ಪರಮಾಣುಗಳಂತೂ ಅಷ್ಟೇ ಇತ್ತು. ಅಬ್ದೇಕೋನ ಇಲ್ಲಿ ಇಷ್ಟು ದೇಹಗಳು ಕೂತಿದೆ, ಇಷ್ಟು ದೇಹಗಳಲ್ಲಿ ಯಾವ ದೇಹ ಒಂದೇ ತರ ಇದೆ? ಎಲ್ಲ ದೇಹ ಬೇರೆ ಬೇರೆ ತರ ಇದ್ದಾನೆ. ಯಾಕಂದ್ರೆ ಎಲ್ಲ ದೇಹಗಳಲ್ಲಿರೋ ಪರಮಾಣುಗಳು ಬೇರೆ ಬೇರೆ ಇದೆ. ಹಾಗಾಗಿ ಎಲ್ಲ ದೇಹಗಳು ಬೇರೆ ಬೇರೆ ಇದೆ. ಅದೇ ತರ ಹೇಳ್ತಿದ್ರೆ ತೀರ್ಥಂಕರ ಶರೀರ ಹೆಂಗಿದೆ ಬೋಲೆ ಎಷ್ಟು ರಾಗ ರುಚಿ ಆಕರ್ಷಣೆ ಮಾಡುವಂತಹ ಶಾಂತವಾದಂತಹ ಪರಮಾಣುಗಳಿದ್ವು, ಅವೆಲ್ಲ ಅರ್ಹಂತರ ಶರೀರಕ್ಕೆ ಬಳಕೆ ಆಗ್ಬಿಟ್ವು. ಹಾಗಾಗಿ ಏನಾಗಿದೆ ಕಿ ಯತ್ತೇ ಸಮಾನಂ ಅಪರಂ ರೂಪಂ ನಾಸ್ತಿ. ಹಾಗಾಗಿ ನಿಮಗೆ ಸಮಾನವಾದಂತಹ ಮತ್ತೊಂದು ರೂಪ ಇಲ್ಲ. ತೀರ್ಥಂಕರರ ಯಾವ ರೂಪ ಇರುತ್ತೆ, ಮೂರು ಲೋಕದಲ್ಲಿ ಸುಂದರ ಇರುತ್ತೆ. अच्छा बताओ कामदेव होते हैं ना, तो ಕಾಮದೇವರ ರೂಪ ಸುಂದರ ಇರುತ್ತೋ ತೀರ್ಥಂಕರ ರೂಪ ಸುಂದರ ಇರುತ್ತೋ? ತೀರ್ಥಂಕರ ಚರ್ಚೆ ನಡೀತಾ ಇದೆ ಅಂತ. ರೂಪ ಯಾರ್ದು ಸುಂದರ ಇರುತ್ತೆ? ಅಚ್ಚಾ ಮಾಂಗಿ ತುಂಗಿ ಹೋಗಿದ್ದೀರಿ ಎಲ್ಲರೂ? तो मांगी ತುಂಗಿಯಲ್ಲಿ ಬಲಭದ್ರ ಕಾಯನ ಬಲರಾಮ್ तो ಮೂರ್ತಿ ಹೇಗಿದೆ? ಬೆನ್ನು ಈ ಕಡೆಗಿದೆ, ನಮ್ಮ ಕಡೆಗೆ ಬೆನ್ನಿರೋ ಮೂರ್ತಿ ಇದೆ. देखा तो क्यों है? वो कौन है? ಅದೇ ತರ ಹನುಮಂತನ ಮೂರ್ತಿನೂ ಇದೆ, वो ಕಾಮದೇವ್. तो ಆ ತರ ಮೂರ್ತಿ ಸಿಗುತ್ತೆ, ಇನ್ನೆಲ್ಲೂ ಸಿಗೋದಿಲ್ಲ. क्यों मिलता है वैसी मूर्ति? वो ಕಾಮದೇವನ ರೂಪ ಇದೆಯಲ್ಲ, ಆ ಕಾಮದೇವ ರೂಪವನ್ನ ಬಿಟ್ಟು ಬಿಡು ಅನ್ನೋ ಉಪದೇಶ ಕೊಡ್ಲಿಕ್ಕೆ. ಕಾಮದೇವ ಶಾಂತಿನಾಥ್, ಕುಂತುನಾಥ್, ಅರನಾಥ್ ಚಕ್ರವರ್ತಿನೂ ಇದ್ರು, ಕಾಮದೇವನೂ ಇದ್ರು, तीर्थंकरनू इದ್ರು, है ना? तो इन तीनों में कौन सुंदर होता है? ಈ ಮೂರರಲ್ಲೂ ಹೇಳ್ತಾರೆ, ಯಾವಾಗ ಕಾಮದೇವ ಇದ್ರು ಅವಾಗ ತೀರ್ಥಂಕರ ಇರಲಿಲ್ಲ, ಯಾವಾಗ ತೀರ್ಥಂಕರ ಆದರೂ ಅವಾಗ ಕಾಮದೇವ ಇಲ್ಲ. ಕಾಮದೇವನ ದೇಹ ಹೊರಟೋಯ್ತು, ಈಗ ಅದು ಔದಾರಿಕ ಶರೀರ ಇಲ್ಲ, ಈಗ ಪರಮೋದಾರಿಕ ಆಗಿದೆ. अब तो ಪರಮೋದಾರಿಕ बन गया. ಕಾಮದೇವನ ರೂಪ ಅಂತೂ ಜನರಿಗೆ ಕಾಮ ಉತ್ಪನ್ನ ಮಾಡಲಿಕ್ಕೆ ನಿಮಿತ್ತ ಆಗುತ್ತೆ. ಮಹಾಪುರಾಣ ಓದಿದ್ರೆ ಗೊತ್ತಾಗುತ್ತೆ, ಹನುಮಂತನ ಕಾಮದೇವನ ಚರ್ಚೆ ಮಾಡುವಾಗ ಏನೇನು ಬರೀತಾರೆ ಅಂತ. ಮಾರ್ಕೆಟಲ್ಲಿ ಹೋಗ್ತಾ ಇದ್ರೆ ಕಾಮದೇವ, ಎಲ್ಲ ಜೀವಿಗಳಿಗೂ ಕಾಮ ಉತ್ಪತ್ತಿ ಆಗುತ್ತಾ ಇದೆ. ऐसे तो कामदेव का रूप होता है बहुत सुंदर, लेकिन ಅರ್ಹಂತರ ರೂಪ ಹೇಗಿದೆ?
बोले ಅರ್ಹಂತರ ರೂಪ ನೋಡಿದ್ರೆ ಕಾಮ ಉತ್ಪತ್ತಿ ಆಗೋದಿಲ್ಲ. ಯೈ ಶಾಂತ ರಾಗ ರುಚಿ ಬಿಹಿ. ಈ ಪರಮಾಣುಗಳು ಹೇಗಿದೆ? बोले ಈ ಪರಮಾಣುಗಳನ್ನು ನೋಡಿದ್ರೆ ಶಾಂತ ಭಾವ ಉತ್ಪತ್ತಿ ಆಗುತ್ತೆ, ಕಾಮ ಉತ್ಪತ್ತಿ ಆಗೋದಿಲ್ಲ. ರಾಗ ರುಚಿ ಬಿಹಿ ಅಂದ್ರೆ ರಾಗ ಮನೆ ಕಾಮನೆ, ರಾಗ ಅಂದ್ರೆ ಆ ಭಗವಂತನ ರೂಪದಲ್ಲಿ ಆಸಕ್ತಿ ಹುಟ್ಟುತ್ತೆ. कि कैसा ಶಾಂತ ರೂಪ है, ಇಂತಹ ಶಾಂತ ರೂಪ ಅಂತೂ ನಾನು ಎಲ್ಲೂ ನೋಡಲಿಲ್ಲ. ಯಾವ ರೀತಿ ಗೌತಮ ಗಣಧರರಿಗೆ ಎಲ್ಲ ಅಹಂಕಾರ ದೂರ ಆಗುತ್ತೆ, ಯಾವ ಆ ಅರ್ಹಂತರ ರೂಪ ನೋಡಿದ ಮೇಲೆ ಎಲ್ಲ ಅಹಂಕಾರ ಹೊರಟೋಗುತ್ತೆ. ಯಾರು ಉಪದೇಶ ಕೊಡಲಿಲ್ಲ, ಸಮೋಶರಣದಲ್ಲಿ ಪ್ರವೇಶ ಮಾಡ್ತಾ ಇದ್ದಂತೆ ಅಹಂಕಾರ ದೂರ ಆಯಿತು. ಯಾಕೆ? कि ಅರ್ಹಂತರ ಜಿನಬಿಂಬ, ಅರ್ಹಂತರ ರೂಪ ನೋಡಿದ ತಕ್ಷಣ ಏ ಶಾಂತ ರಾಗ ರುಚಿ ಬಿಹಿ, ಆ ಜೀವಿಗಳ ಪರಿಣಾಮಗಳು ಕೂಡ ಶಾಂತ ಆಗುತ್ತೆ. ದರ್ಶನ ಮಾಡೋದ್ರಿಂದ ಆಗೋ ಮೊದಲನೇ ಲಾಭ ಇದು ಏನಾಗುತ್ತೆ? कि ಶಾಂತ, ನಿನಗೆ ಅಲ್ಪ ಕಾಲಕ್ಕಾದರೂ ಶಾಂತಿ ಸಿಗುತ್ತೆ. ये वाली शांति और कहीं नहीं मिलेगी, क्योंकि और किसी का भी दर्शन करोगे तो व्याकुल आकुल व्याकुल हो जाओगे. ಇನ್ ಯಾರು ದರ್ಶನ ಮಾಡಿದ್ರು ಯಾವ ಭಾವ ಉತ್ಪನ್ನ ಆಗೋದಿದೆ? ಕಾಮ್ ಭಾವ್. ಕಾಮ್ ಭಾವ್ ಮನೆ ಮಾತ್ರ ಸ್ಪರ್ಶನೇಂದ್ರಿಯನೇ ಯಾವುದಾದ್ರೂ ಕಾಮನೆಯ ಭಾವನೆ ಉತ್ಪತ್ತಿ ಆಗೋದಿದೆ. ಶಾಂತ भाव तो उत्पन्न नहीं होंगे. बोलो, प्रधानमंत्री का दर्शन करोगे तो क्या मिलेगा? वहां पे भी तो इच्छा ही मिलेगी, शांति कहाँ मिलेगी? यही शांत राग रुचि बिही परमाणु भिस्त्वम, कि ಶಾಂತ ಪರಮಾಣುಗಳಿಂದ ದೇಹದ ರಚನೆ ಆಗಿದೆ. ಹಾಗಾಗಿ ದೇಹವನ್ನು ನೋಡಿದ್ರು ಏನ್ ಹೇಳ್ತಾರೆ? ಆತ್ಮಗುಣಗಳಂತೂ ದೂರ ಇರಲಿ, ಮಾತ್ರ ದೇಹ भी जो सच सच देख लेता है वो ಶಾಂತ हो जाता है. ಅದಕ್ಕೆ ನಾವೇನ್ ಮಾಡ್ತೀವಿ? ಅರ್ಹಂತರ ಜಿನಬಿಂಬದ ಮೇಲೆ ಏನೂ ಇಡೋದಿಲ್ಲ, ಕುछ ಚढ़ाते नहीं. ಅರ್ಹಂತರ ಜಿನಬಿಂಬದ ಮೇಲೆ ಯಾಕೆ ಏನೂ ಇಡೋದಿಲ್ಲ ನಾವು? ಒಳ್ಳೆ ಶಾಂತ ರೂಪ ಇದೆ. ಆದರೆ ನಮ್ಮ ಹತ್ರ ಶಾಂತಿದೇನೂ ಇಲ್ಲ. ನಮ್ಮ ಹತ್ರ ಏನೇನಿದೆ ಎಲ್ಲ ಅಶಾಂತಿ ಇದೆ. जैसे फूल चढ़ाया तो फूल शांति का प्रतीक है कि अशांति का प्रतीक है? फूल संदेह ಇದೆ. अरे फूल, यह पुष्प सुकोमल कितना है, तन में माया कुछ शेष नहीं. तो पुष्प माने क्या? अरे पुष्प राग काम इसका ही तो प्रतीक है. ನಾವು ಅರ್ಪಣೆ ಯಾಕೆ ಮಾಡ್ತೀವಿ ಪುಷ್ಪನ? ಕಾಂಬಾಣ ವಿಧ್ವಂಸನಾಯ ಪುಷ್ಪಂ. तो पुष्प ग्रहण ಮಾಡ್ತಿದೀಯೋ ತ್ಯಾಗ ಮಾಡ್ತಿದೀಯೋ? ತ್ಯಾಗ ಕರ್ರೆ ನಾ, तो ತ್ಯಾಗ क्यों करते हो? ಯಾಕಂದ್ರೆ ಅದು ಕಾಮದ ಪ್ರತೀಕ ಇದೆ. तो ಭಗವಂತನ ಮೇಲೆ ಜಿನಬಿಂಬದ ಮೇಲೇನೆ ಪುಷ್ಪ ಅರ್ಪಣೆ ಮಾಡಿದ್ರೆ ದರ್ಶನ ಮಾಡುವಾಗ ಏನ್ ಕಾಣಿಸುತ್ತೆ? तुम्हें क्या उत्पन्न होगा? काम भावी तो उत्पन्न होंगे. क्यों? वो पुष्प काम का प्रतीक है. मात्र पुष्प ही नहीं, ಸಂಸಾರದಲ್ಲಿ ನಮ್ಮ ಹತ್ರ ವೀತರಾಗತೆ ಉತ್ಪನ್ನ ಮಾಡುವಂಥದ್ದೇನೂ ಇಲ್ಲ. ನಮ್ಮ ಹತ್ರ ಇರೋದೆಲ್ಲ ರಾಗ ಉತ್ಪನ್ನ ಮಾಡುವಂಥದ್ದೇ ಇದೆ. ऐसा कुछ नहीं रखा इस श्रावक के घर में या इसके पास में कि जो वीतराग तक उत्पन्न कर सके. तो ಏನು ಮಾಡ್ತೀವಿ? ಜಿನಬಿಂಬವನ್ನ ಜಿನಬಿಂಬವಾಗಿ ಇಟ್ಬಿಡ್ತೀವಿ. ಕುಚ್ ನೈ, ಅದರಲ್ಲಿ ಯಾರದ್ದೇ ಯಾವುದೇ ರೀತಿಯಾದ ಸಂಪರ್ಕ ಇಲ್ಲ. ಬಿಲ್ಕುಲ್ ಪರಮ ವೀತರಾಗ ಶಾಂತ ಮುದ್ರಾ. तो ಅದನ್ನ ಯಾರು ದರ್ಶನ ಮಾಡ್ತಾನೆ ಅವನಿಗೂ ಕೂಡ ಶಾಂತ ಭಾವ ಪ್ರಕಟ ಆಗುತ್ತೆ. ಹಾಗಾಗಿ ಜಿನ ಮಂದಿರ ಬಸದಿಯ ದರ್ಶನಕ್ಕೂ ಇಡೀ ಪ್ರಪಂಚದಲ್ಲಿರೋ ದೇವಾಲಯಗಳ ದರ್ಶನಕ್ಕೂ ತುಂಬ ವ್ಯತ್ಯಾಸ ಇದೆ. ಇದರ ಮಧ್ಯದಲ್ಲಿ ಪೂಜಾರಿ ಇಲ್ಲ, ಪ್ರಸಾದ ಕೊಡೋನಿಲ್ಲ, हमारे कुछ नहीं. क्यों? कि पुजारी प्रसाद तब तो होगा जब भक्त के बीच में कोई और आएगा. कि कुछ नहीं, ಶಾಂತ ದಿಗಂಬರ ಮೂರ್ತಿ ನೋಡೋದಿದೆ, ನೀನು ಶಾಂತ ಆಗೋದಿದೆ.
ಇದೇ ದರ್ಶನ ಇದೆ. ಜಿನ ದರ್ಶನ ಮಾಡಿ ಯಾರಿಗೆ ಶಾಂತಿ ಸಿಗೋದಿಲ್ಲ, ಯಾರು ಸ್ವತಃ ಶಾಂತ ಆಗೋದಿಲ್ಲ, उसने दर्शन नहीं किया, उसने ಮಾತ್ರ ಮೂರ್ತಿ देखी, ಅವನು ಮಾತ್ರ ಮೂರ್ತಿ ನೋಡ್ದ. ಯಾರು ದರ್ಶನ ಮಾಡ್ತಾನೆ ಅವನು ನಿಯಮದಿಂದ ಶಾಂತ ಆಗ್ತಾನೆ. ಶಾಂತ ಮನೆ ಕ್ಯಾ? ಶಾಂತಿ ಅಂದ್ರೆ ಏನು? शांति माने क्या? शांति माने कोई भी प्रकार की इष्ट या अनिष्ट बुद्धि उत्पन्न नहीं होना, वो शांति. ಯಾವುದೇ ಪ್ರಕಾರದ ಇಷ್ಟನಿಷ್ಠ ಬುದ್ಧಿ ಬರಲಿಲ್ಲ, ಆ ಭಾವ ಆಗಲಿಲ್ಲ, बोले शांति है. वही तो शांति है. और कौन सी शांति होती है? ತಾ ಶಾಂತಿ ಜಿನಬಿಂಬವನ್ನು ನೋಡಿದಾಗ ಪ್ರಕಟ ಆಗುತ್ತೆ. उसी को बोलते ये शांत राग रुचि भी परमाणु भिस्तम. देखो ತೀರ್ಥಂಕರರ ಈ ಪರಮೋದಾರಿಕ ಶರೀರ ಇರುತ್ತಲ್ಲ, ಇದು ಯಾವುದರ ಪ್ರತೀಕ ಇದೆ? ಒಳ್ಳೆ ಸಂಸಾರದಲ್ಲಿ ಏನಾದರೂ ಅತಿ ವಿಶಿಷ್ಟ ಪುಣ್ಯೋದಯ ಇದ್ರೆ ಅದು ಯಾರಿಗಿರುತ್ತೆ? ತೀರ್ಥಂಕರ್. सबसे उत्कृष्ट पुण्य का उदय होता है ಎಲ್ಲಿಂದ? देखो ಸರ್ವಾರ್ಥ ಸಿದ್ಧಿ ಇದ್ರಲ್ಲ, ಸರ್ವಾರ್ಥ ಸಿದ್ಧಿ, ಅಲ್ಲಿಂದನೂ ತೀರ್ಥಂಕರ್ ನಾಮ ಪ್ರಕೃತಿಯ ಬಂಧ ನಡೀತಾನೆ ಇದೆ. ठीक बोल रहा हूं? ಸರ್ವಾರ್ಥ ಸಿದ್ಧಿ ಸೇ वो ತೀರ್ಥಂಕರ್ ನಾಮ ಪ್ರಕೃತಿಯ ಬಂಧ ಆಗತಾನೆ ಬರ್ತಾ ಇದೆ. ಬಂಧ ಆಗುತ್ತಾ ಆಗುತ್ತಾ ಮನುಷ್ಯ ಗತಿಯಲ್ಲಿ ಜನ್ಮ ಆಯಿತು, ಇವಾಗಲೂ ಬಂಧ ಆಗ್ತಾ ಇದೆ. ಮುನಿ ಅವಸ್ಥೆ ಧಾರಣ ಮಾಡಿದ್ರೂ ತೀರ್ಥಂಕರ ಪ್ರಕೃತಿ ಬಂಧ ಆಗುತ್ತಾನೆ ಇದೆ. 8ನೇ ಗುಣಸ್ಥಾನದವರೆಗೂ ತೀರ್ಥಂಕರ ಪ್ರಕೃತಿ ಬಂಧ ಆಗುತ್ತೆ. ತೀರ್ಥಂಕರ ಪ್ರಕೃತಿ ಬಂಧ ಆಗುತ್ತಾನೆ ಇದೆ 33,000 ಸಾಗರ ವರ್ಷಗಳಿಂದ. ಅಷ್ಟು ದೀರ್ಘ ಕಾಲದಿಂದ ತೀರ್ಥಂಕರ ಪ್ರಕೃತಿ ಬಂಧ ಆಗುತ್ತೆ. वो ಪ್ರಕೃತಿ ಬಂದ್ ಹೋಗರ್ಕೆ ಇಲ್ಲಿವರೆಗೆ ಬರುತ್ತಲ್ಲ, ಅಷ್ಟು ದೀರ್ಘ ಕಾಲದಿಂದ ಬಂದ ಆಗಿರುವಂತಹ ಪುಣ್ಯದ ಯಾವ ಉದಯ ಇದೆ ಅದು ಹೆಂಗಿರುತ್ತೆ ವಿಚಾರ ಕರು. 1 ಗಂಟೆ ನಾವು ಪೂಜೆ ಮಾಡಿಬಿಟ್ಟು ತುಂಬಾ ಪುಣ್ಯ ಮಾಡಿದ್ವಿ ಅಂತೀವಿ. ಇಲ್ಲಿ ಪುಣ್ಯ ಪ್ರಕೃತಿ ಯಾವಾಗಿಂದ ಬಂದಾಗುತ್ತಾ ಇದೆ? 33,000 ವರ್ಷದಿಂದ ಬಂದ ಆಗುತ್ತಾನೆ ಇದೆ. ಪ್ರತಿ ಸಮಯ ಬಂದಾಗುತ್ತಿದೆ. तो बोलो कितना पुण्य बंदा होगा? ಎಷ್ಟು ಬಂದಾಗಿರಬೇಕು? ಎಲ್ಲ ಏನು ಬಂದಾಗಿತ್ತಲ್ಲ ಅದೆಲ್ಲ ಉದಯಕ್ಕೆ ಬರುತ್ತೆ 13ನೇ ಗುಣಸ್ಥಾನದಲ್ಲಿ ಅರ್ಹಂತ ಆದಮೇಲೆ. तो अरहंत होने के बाद वो सारा ही पुण्य एक साथ उदय में आ जाता है. तो सोचो ಅಷ್ಟು ವರ್ಷಗಳಿಂದ ಬಂದಾಗಿರೋ ಪುಣ್ಯ ಒಂದೇ ಸಲ ಉದಯಕ್ಕೆ ಬಂದು ಪರಮೋದಾರಿಕ ಶರೀರ ರಚನೆ ಆಗುತ್ತೆ. तो कैसी शरीर की रचना हुई होगी? विचार तो करो. ಕಾಮದೇವನ ಶರೀರ ಮಾತ್ರ ಪುಣ್ಯದ ಉದಯ ಇದೆ, ಆದ್ರೆ ಇದು ಸಾಮಾನ್ಯ ಪುಣ್ಯದ ಉದಯ ಅಲ್ಲ. ತೀರ್ಥಂಕರ ಶರೀರ ಸಾವಿರಾರು ಸಾಗರ ವರ್ಷಗಳಿಂದ ಪುಣ್ಯದ ಬಂದಾಗುತ್ತಾ ಇದೆ. ऐसा पुण्य का उदय चारों तरफ से एक साथ आ जाए तो बोलो क्या होगा? ऐसा पुण्य का उदय एक बार एक ही साथ में उदय में आ जाए तो तब औदारिक परमोदारिक शरीर की रचना होती है. तो ನಿಗೋಧ ಜೀವಿಗಳಿಲ್ಲ, ಅದರಲ್ಲಿ ನಿಗೋಧ ಜೀವಿಗಳು ಇಲ್ಲ. ಯಾವುದಾದ್ರೂ ಇರೋದಿಲ್ಲ. ದೇವತೆಗಳ ಶರೀರದಲ್ಲಿ, परमोदारिक शरीरದಲ್ಲಿ इसमें बिल्कुल जीव नहीं होते, निगोदिया जीव. इसलिए ನಂದೀಶ್ವರ ಭಕ್ತಿ ಓದ್ತೀವಲ್ಲ, तो ಅದರಲ್ಲಿ ದಿವ್ಯೇ ಹಿ गंधे ही दिव्य ही पुष्पे ही, क्या दिव्य गंध दिव्य पुष्प. ये दिव्य क्या होता है? दिव्य क्या होता है? दिव्य होता है जिसमें जीव नहीं होते, उसको दिव्य बोलते हैं. दिव्य ಅಂದ್ರೆ ಯಾವುದು? ಯಾವುದರಲ್ಲಿ ಜೀವಿಗಳಿಲ್ಲ. क्योंकि भाई कुंद कुंद स्वामी अंतु जीव सहित द्रव्य तो अर्पण करेंगे नहीं. कुंद कुंद स्वामी ಅಷ್ಟು ದ್ರವ್ಯ ಅರ್ಪಣೆ ಮಾಡಬೇಕಂದ್ರೆ बोलो विदेश क्षेत्र गए सीमंदर स्वामी की पूजा करनी है, तो ಸಮೋಶರಣದಲ್ಲಂತೂ ಜೀವ ಸಹಿತ ದ್ರವ್ಯ ಅಂತೂ ಇರೋದಿಲ್ಲ. ಅಥವಾ ನಂದೀಶ್ವರ ದ್ವೀಪದಲ್ಲಿ ದೇವತೆಗಳ ಪೂಜೆ ಮಾಡಬೇಕಾದ್ರೆ ಅಷ್ಟು ದ್ರವ್ಯಗಳಲ್ಲಿ ಜೀವ ಇರೋದಿಲ್ಲ.
ನಂದೀಶ್ವರ ದ್ವೀಪ್ में जो पूजा होती है ಆ ಅಷ್ಟದ್ರವ್ಯಗಳಲ್ಲಿ ಜೀವಹಿಂಸೆ ಆಗೋದಿಲ್ಲ. क्यों? दिव्ये ही गंधे ही दिव्ये ही पुष्पे ही, तो दिव्य गंध दिव्य पुष्प ये सब दिव्य होते हैं. दिव्य क्यों? क्योंकि जीव हिंसा नहीं होती, इसलिए दिव्य. तो अंತಹ ಯಾವ ಭಕ್ತನ ದ್ರವ್ಯಗಳು ಕೂಡ ದಿವ್ಯ ಇದೆ ಅಂದ ಮೇಲೆ ಅರಹಂತನ ಶರೀರ ಹೆಂಗಿರ್ಬೋದು? अरहंत का शरीर कैसे होगा? परम औदारिक, बिल्कुल जीव जंतु रहित, एक भी जीव की हिंसा जिसमें नहीं होती, वो परम औदारिक शरीर होता है. और कुछ लोग ऐसी कल्पना कर लेते हैं कि आ शरीर के कौलाहर आगत है. वो अरहंत भगवान आहार तಗೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. कैसी कल्पना है? ಮುನಿ ಅವಸ್ಥೆಯಲ್ಲಿ ಆಹಾರ ತಗೊಳಕ್ ಹೋಗ್ತಾ ಇದ್ರು, ಆದರೆ ಇವಾಗಂತೂ ಅರ್ಹಂತ ಅವಸ್ಥೆ ಪ್ರಕಟ ಆಗಿದೆ. ತೀರ್ಥಂಕರ್ ನಾಮಕರ್ಮ ಪ್ರಕೃತಿಯ ಉದಯ ಬಂದಿದೆ. ಇವಾಗ ಯಾವ ಆಹಾರ? ಅಬ್ ಕೊಯ್ ಆಹಾರ ನೈ. ಯಾಕೆ ಆಹಾರ ಇಲ್ಲ? ಬೋಲೆ ಆಹಾರದಲ್ಲಿ ಜೀವಹಿಂಸೆ ಆಗುತ್ತೆ. ಅಬ್ ತೀರ್ಥಂಕರ್ ಅವಸ್ಥೆಯಲ್ಲಿ ಯಾವ ಜೀವಹಿಂಸೆನೂ ಇಲ್ಲ, ಬಿಲ್ಕುಲ್ ಝೀರೋ. ಬೈ ಅರ್ಹಂತ ಅವಸ್ಥೆಯಲ್ಲೂ ಜೀವಹಿಂಸೆ ಆದರೆ सिद्ध आगोद यावाग? फिर सिद्ध तो हो ही नहीं सकते. इसलिए ಅರ್ಹಂತ ಅವಸ್ಥೆಯಲ್ಲಿ ಕರ್ಮ ಬಂಧ ಆಗೋದಿಲ್ಲ. ಕರ್ಮ ಬಂಧ ಆಗೋದಿಲ್ಲ ಅಂದ್ರೆ ಹಿಂಸೆ ಆಗೋದಿಲ್ಲ. ಹಿಂಸೆ ಆಗೋದಿಲ್ಲ ಅಂದ್ರೆ ಕ್ಷುತ್ ಪಿಪಾಸ ಜರ ತಂಕ ಜನ್ಮಾಂತಕ ಭಯಸ್ಮಯ ನರಾಗದ್ವೇಷ ಮೋಹಾಶ್ಚ ಯಸ್ಯಾಪ್ತಃ ಸ ಪ್ರಕೀರ್ತತೆ. कि क्षुधा तृषा कुछ नहीं, कि ಬೆವರು ಬರ್ತಾ ಇದೆ ಅಥವಾ ಹಸಿವಾಗ್ತಾ ಇದೆ, कि ಆಹಾರ ತಗೊಳ್ಳಿ ಅಂತ ಶರೀರ ದುರ್ಬಲ ಆಗಿದೆ, ಕುಚ್ ನೈ. ಶರೀರ 1,00,000 ಕೋಟಿ ವರ್ಷದವರೆಗೂ ಇದ್ರೂ ಯಾವ ತರ ಇದೆ ಅದೇ ತರ ಇರುತ್ತೆ. ಯಾಕಂದ್ರೆ ಪರಮೋದಾರಿಕ ಇದೆ, ಅದಕ್ಕೆ ಆಹಾರದ ಅವಶ್ಯಕತೆ ಇಲ್ಲ. परमोदारिक शरीर है, उसमें कौन सी आहार की आवश्यकता? तो आहार ಇಲ್ಲ ಅಂದ್ರೆ ನಿಹಾರನೂ ಇಲ್ಲ. तो आहार निहार ಇಲ್ಲ ಅಂದ್ರೆ ಬೆವರು ಇಲ್ಲ. समझ में आ रहा? इसलिए अरहंत का जिनबिंब ऐसे होता है. तो ಯಾವ ಜನರು ಈ ಆಹಾರ ಇತ್ಯಾದಿಗಳ ಕಲ್ಪನೆ ಮಾಡ್ತಾರೆ ಅರ್ಹಂತರಿಗೆ, तो ಅವರ ಜಿನಬಿಂಬವನ್ನು ಹಾಗೆ ಮಾಡಿಬಿಡ್ತಾರೆ. तो फिर जनबिंब भी ऐसे ही बना देते हैं. इसलिए ಇಲ್ಲಿ ಮಾನತುಂಗ ಸ್ವಾಮಿ ಏನು ಹೇಳ್ತಾರೆ? शांत राग रुचि भी परमाणु. इस पद्य का अर्थ कैसे करोगे? यदि जिनबिंब का श्रृंगार कर लिया तो इस पद्य का अर्थ कैसे करोगे? बोलो. ಈ ಪದ್ಯದ ಅರ್ಥ ಹೆಂಗ್ ಮಾಡೋದು? ಶಾಂತ, ಶಾಂತಿ ಎಲ್ಲಿದೆ ಅಲ್ಲಿ ಶೃಂಗಾರ ಇಲ್ಲ, ಶೃಂಗಾರ ಎಲ್ಲಿದೆ ಅಲ್ಲಿ ಶಾಂತಿ ಇಲ್ಲ. ಮಾನ್ತೇವ್ ಕಿ ನೈ ಮಾನ್ತೆ? ಅನ್ಸತ್ತೋ ಅನ್ಸೋದಿಲ್ವೋ? ಎಲ್ಲಿ ಶೃಂಗಾರ नहीं, उत्तर नहीं आ रहा मुझे किसी का, ಡೌಟ್ ಇದೆ. ಎಲ್ಲಿ ಶೃಂಗಾರ ಮಾಡೋ ಭಾವ ಇದೆ ಅಲ್ಲಿ ಶಾಂತಿ ಇಲ್ಲ, ಎಲ್ಲಿ ಶಾಂತಿ ಇದೆ ಅಲ್ಲಿ ಶೃಂಗಾರ ಮಾಡೋ ಭಾವ ಇಲ್ಲ. बहुत सुलभ है, इसमें क्या दिक्कत है? जब जब श्रृंगार का भाव आए तो अशांति है. वो छोड़ पाते नहीं छोड़ पाते वो बाद में, लेकिन इतना तो विषय है ना, ಯಾವಾಗ ನಮಗೆ ಭಾವ ಬರುತ್ತೆ ಅವಾಗ ಶಾಂತಿ ಇದೆ. तो भाई ಭಗವಂತನಿಗೆ ಶೃಂಗಾರ ಮಾಡಿಬಿಟ್ರೆ ಶಾಂತಿ ಎಲ್ಲಿಂದ ಸಿಗುತ್ತೆ ನಿಂಗೆ? तो ಮಾನತುಂಗ ಸ್ವಾಮಿ ಬರೆದಿರೋ ಪದ್ಯದ ಅರ್ಥ ಮಾಡೋದು ಹೆಂಗೆ? ಯಾಕಂದ್ರೆ ಪರಮೋದಾರಿಕ ಶರೀರದಲ್ಲಿ ಯಾವ ಪರಮಾಣುಗಳ ಉಪಯೋಗ ಆಗಿದೆ, ಬಳಕೆ ಆಗಿದೆ, ಅವುಗಳಂತೂ ಅತ್ಯಂತ ಶಾಂತ ಪರಮಾಣುಗಳಿದೆ. और तुम जो लाके रखे हो वो अशांत परमाणु है. समझ में आ रहा है? ನೀನು ಯಾವ ಪರಮಾಣುಗಳ ತಂದಿಲ್ಲಿ ಹಾಕಿದೀಯಾ ಇದಂತೂ ಅಶಾಂತಿ. ಆದ್ರೆ ಇಲ್ಲಿ ಹೇಳ್ತಾರೆ ಶಾಂತ ಪರಮಾಣುಗಳಿದೆ ಪರಮೋದಾರಿಕ ಶರೀರದಲ್ಲಿ. तो फिर ನಾವು ಅರ್ಹಂತರ ಅಭಿನಯ ಮಾಡ್ತೀವಿ. जो अरहंत का श्रृंगार करेगा वो अरहंत का अभिनय करता है. ये अवर्णवाद है.
अवर्णवाद है, अवर्णवाद का फल कितना होता है? सप्ततिर्मोहनीयस्य। पढ़ो तत्वर सूत्र। तो उमा स्वामी आचार्य क्या कहते हैं? सप्ततिर्मोहनीयस्य। सप्तति माने कितना? 70 कोड़ा कोड़ी सागर, 70 कोड़ा कोड़ी ಸಾಗರದಷ್ಟು ಬಂದಾಗುತ್ತೆ. ये सबसे उत्कृष्ट बंध होता है. ಇದಕ್ಕಿಂತ ದೊಡ್ಡ ಯಾವ ಕರ್ಮ ಬಂಧನೂ ಇಲ್ಲ. इससे बड़ा कोई कर्म बंध ही नहीं होता. और ये किससे होता है? केवली शुद्ध संग धर्म देवावरणवादो दर्शन मोहस्य. कि केवली शुद्ध संग धर्म देव का अभिनय करोगे तो दर्शन मोहनी का बंध होगा. और दर्शन मोहनी 70 कोड़ा कोड़ी का बंध होता है. तो ಇದಕ್ಕಿಂತ ದೊಡ್ಡ ಪಾಪ ಅಂತೂ ಯಾವುದು ಇಲ್ಲವೇ ಇಲ್ಲ. इससे बड़ा पाप तो कोई होता ही नहीं है. तुम बंद भी कैसे करोगे जब होता ही नहीं है? तो ಇದು ಯಾವುದರಿಂದ ಆಗುತ್ತೆ? ಅರ್ಹಂತರ ಅವಿನಯದಿಂದ. ಕೇವಲಿ ಶುದ್ಧ ಸಂಘ ಧರ್ಮ ದೇವ ಇವುಗಳ ಅವಿನಯ, ಅವರ್ಣವಾದ, ಅವಮಾನ. ಅವಿನಯ ಮನೆ ಕ್ಯಾ ಹೋತಾ है? ಯಾವ ರೀತಿ ಸ್ವರೂಪ ಇದೆ ಆ ರೀತಿ ಹೇಳದೇ ಇರೋದೇ ಅವಮಾನ ಇದೆ. ಅವ್ರ ಕ್ಯಾ ಅವಮಾನ ಹೋತಾ है? ಬೈ ಯಾವ ಅವಗುಣಗಳು ನನ್ನಲ್ಲಿಲ್ಲ ಅವುಗಳನ್ನು ಹೇಳಿದ್ರೆ ಏನಾಯ್ತು? ತುಮ್ಮೆ ಅಪಮಾನ ಕಿಯಾನ ಮೇರಾ. ನನ್ನೆಲ್ಲ ಅವಗುಣಗಳು ಇಲ್ಲವೇ ಇಲ್ಲ ಆದ್ರೂ ಹೇಳ್ತಾ ಇದ್ದೀರಿ, ಇದರ ಅರ್ಥ ಏನು? ಅವಿನಯ ಮಾಡ್ತಾ ಇದೀಯ. तो ಅರ್ಹಂತರಲ್ಲಿ ಆ ಗುಣಗಳೇ ಇಲ್ಲ ಆದ್ರೂ ತೋರಿಸ್ತಾ ಇದೀಯ. तो इसका अर्थ क्या? तुमने अभिनय किया ना, अपमान किया ना. जब अरहंत का शरीर परमोदारिक है, ಅದರಲ್ಲಿ ಅತ್ಯಂತ ಶಾಂತ वीतरागतेಯನ್ನು बिंबिसो परमाणुಗಳಿದೆ, तो तुम राग के प्रतीक परमाणुओं को अरहंत के पास में क्यों रखते हो? नहीं रखना. रखेंगे तो अभिनय होगा. तो एक सूत्र जान लो, जब जब अरहंत का दर्शन मिले तो शांति मिले, और शांति नहीं मिले तो समझ लेना दर्शन नहीं किया, वापस आ गया मैं. ठीक है? शिखर जी गए तो शांति मिली, तब तो शिखर जी दर्शन हुआ. और शांति नहीं मिली तो कि ಸೊಂಟ ನೋತಾ ಇದ್ದಿ कि ಮೊಳಕಾಲು ನೋತಾ ಇದೆ, ಇದರಲ್ಲೇ ಪೂರ್ತಿ ಬೆಟ್ಟ ಹೊರಟೋಯ್ತು. तो दर्शन किया, फिर कौन सा दर्शन हुआ? कि ಗಾಳಿ ಎಷ್ಟು ಕೂಲ್ ಆಗಿದೆ, ಮೋಡಗಳೆಷ್ಟು ಸುಂದರವಾಗಿ ಕಾಣ್ತಾ ಇದೆ. कि ಮಳೆ ಬಂದ್ಬಿಟ್ರೆ ಏನ್ ಮಾಡೋದು? कि ಟೈಮ್ ಹೋಗ್ಬಿಟ್ರೆ ಸಾಯಂಕಾಲ ಊಟ ಸಿಗೋದಿಲ್ಲ. क्या क्या चिंता करते हो? दर्शन होगा फिर नहीं. दर्शन ಮಾಡಕ್ ಹೋದ್ರೆ ये नियम जानो कि दर्शन करें तो शांति मिले. और शांति का अर्थ होता है इष्ट अनिष्ट बुद्धि कम से कम दर्शन ಮಾಡುವಾಗಲಾದರೂ ಇಷ್ಟ ಅನಿಷ್ಟ ಬುದ್ಧಿ ಹೊರಟೋಯ್ತು. और ಇದೆಲ್ಲ ಲಾಭ ಸಿಗಬೇಕಂದ್ರೆ ಅರ್ಹಂತರಿಂದ, ಅರ್ಹಂತರ ಜಿನಬಿಂಬವನ್ನ ನೀನು ಅಷ್ಟೇ ಉತ್ತಮವಾಗಿ ಇಡಬೇಕಾಗುತ್ತೆ. इसलिए बोलते हैं जिन मंदिर में कुछ चर्चा मत करो, निस्सही निस्सही बोलकर आ जाओ और चुपचाप बैठो. अली वहां बात नहीं करो, न श्रावक न श्राविका, वहां कोई नहीं. ಎಷ್ಟು ಸಲ ಹೇಳಿದ್ದೀನಿ ನಾನು ಇದನ್ನ. जिन मंदिर जिन बिंबद ಮುಂದೆ वहां स्त्री पुरुष कोई नहीं, श्रावक श्राविका कोई नहीं, वहां बात मत करो बिल्कुल. ಅಲ್ಲಿ ಸಂಸಾರದ ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡೋದಿಲ್ಲ ಬಿಲ್ಕುಲ್. ಬೈ जिन मंदिर के ಎಷ್ಟೊತ್ತು ಬರ್ತೀವಿ ನಾವು? कुछ समय के लिए तो आते हैं, बाकी समय तो चर्चा करते ही हो ना, कि छूट जाता है. ಉಳಿದ ಸಮಯದಲ್ಲಂತೂ ದಿನ ಪೂರ್ತಿ ಇದೇ ಚರ್ಚೆ ನಡೀತಾ ಇರುತ್ತೆ ತಾನೆ. तो ಭಗವಂತನ ಮುಂದೆ ಬಂದು ಇದೇ ಚರ್ಚೆ ಮಾಡೋದಿದೆ नहीं, फिर लाभ नहीं मिलेगा. लाभ ಆಗೋದಿಲ್ಲ. लाभ ಆಗಲಿಲ್ಲ ಅಂದ್ರೆ ದರ್ಶನ ಮಾಡಿ ಪ್ರಯೋಜನ ಏನು? यदि दर्शन से लाभ चाहिए तो सब बंद कर दो, बिल्कुल बंद.
ಅರ್ಹಂತರು ಹಾಗೂ ನನ್ನ ನಡುವೆ ಇನ್ಯಾರೂ ಇಲ್ಲ. ಅವಾಗ ಇದು ಅಪ್ಲೈ ಆಗುತ್ತೆ. ಕಿ ಯೇ ಶಾಂತ ರಾಗ ರುಚಿ ಬಿಹಿ ಪರಮಾಣು ಬಿಸ್ವಂ. ಈ ಶಾಂತ ಪರಮಾಣುಗಳು ನನಗೆ ಕಾಣಿಸುತ್ತೆ, ಆ ಪರಮಾಣುಗಳಿಂದ ನನ್ನಲ್ಲೂ ಕೂಡ ಶಾಂತಿ ಬರುತ್ತೆ. ಅದು ವಾಸ್ತವಿಕವಾಗಿ ಈ ಪದ್ಯದ ಅರ್ಥ ಇದೆ. ಚಲೋ. ಯೇ ಶಾಂತ ರಾಗ ರುಚಿ ಭಿ ಪರಮಾಣು ಬಿಸ್ವಂ ನಿರ್ಮಾಪಿತಸ್ತ್ರಿಭುವನೈಕಲಲಾಮಭೂತ ತಾವಂತ ಏವ ಖಲು ತೇ ಪ್ರಣವ ಪೃಥಿವ್ಯಾಂ ಯತ್ತೆ ಸಮಾನಮಪರಂ ನೈರೂಪಮಸ್ತಿ